ಪ್ರಿಯ ವೀಕ್ಷಕರೇ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈಗ ಜನಜೀವನದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಾವು ಮನೆ ಕಟ್ಸೋಣ ಅಂತ ನೋಡ್ತಾ ಇದೀವಿ, ಸೈಟ್ ತಗೊಳ್ಳೋಣ ಅಂತ ನೋಡ್ತಾ ಇದೀವಿ, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋಣ ಅಂತ ನೋಡ್ತಾ ಇದೀವಿ, ಬಂಗಾರದಲ್ಲಿ ಹೂಡಿಕೆ ಮಾಡೋಣ ಅಂತ ನೋಡ್ತಾ ಇದೀವಿ. ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಜನಸಾಮಾನ್ಯರು ಸಾಮಾನ್ಯವಾಗಿ ನನ್ನನ್ನ ಕೇಳ್ತಾ ಇರ್ತಾರೆ. ಇವಾಗ ನಾನು ಸದ್ಯಕ್ಕೆ ಹೂಡಿಕೆ ಮಾಡ್ಬೋದಾ, ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಈಗ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಹಣವನ್ನ ಹೂಡಿಕೆ ಮಾಡುವ ಶುಭ ಮುಹೂರ್ತದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಮಾನವನ ಜೀವನದಲ್ಲಿ ಹಣಕಾಸಿನ ವ್ಯವಸ್ಥೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಗಳಿಸಿದ ಹಣವನ್ನ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವಿಧಾನದಲ್ಲಿ ಹೂಡಿಕೆ ಮಾಡಿದರೆ ಅದು ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನ ನೀಡುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಕಾರ್ಯವನ್ನ ಆರಂಭಿಸುವಾಗ ಸೂಕ್ತ ಮುಹೂರ್ತವನ್ನ ಗಮನಿಸುವುದು ಅತ್ಯಂತ ಅಗತ್ಯವಾಗಿದೆ. ವಿಶೇಷವಾಗಿ ಹಣ ಹೂಡಿಕೆ, ವ್ಯಾಪಾರ ಆರಂಭ, ಹಣಕಾಸಿನ ಒಪ್ಪಂದಗಳು ಹಾಗೂ ಆರ್ಥಿಕ ವ್ಯವಹಾರಗಳಲ್ಲಿ ಶುಭ ಸಮಯವನ್ನ ಆಯ್ಕೆ ಮಾಡಿದರೆ ಆ ಕಾರ್ಯವು ಸ್ಥಿರವಾಗಿ ಬೆಳೆಯುತ್ತದೆ. ವೀಕ್ಷಕರೇ, ಮುಹೂರ್ತ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಮುಹೂರ್ತ ಚಿಂತಾಮಣಿ ಗ್ರಂಥದಲ್ಲಿ ಹಣ ಹೂಡಿಕೆ ಮಾಡುವ ಕುರಿತು ಸ್ಪಷ್ಟವಾದ ನಿಯಮಗಳನ್ನ ಅವರು ತಿಳಿಸ್ಕೊಟ್ಟಿರ್ತಾರೆ. ಸರಿಯಾದ ನಕ್ಷತ್ರ, ತಿಥಿ, ವಾರ, ಲಗ್ನ ಮತ್ತು ಗ್ರಹ ಸ್ಥಿತಿಯನ್ನ ಪರಿಶೀಲಿಸಿ ಹಣ ಹೂಡಿಕೆ ಮಾಡಿದರೆ ಅದು ದೀರ್ಘಕಾಲ ಲಾಭವನ್ನ ನೀಡುತ್ತದೆ. ವೀಕ್ಷಕರೇ, ಅಂತ ಇಲ್ಲಿ ಎಲ್ಲಿ ಹೇಳಿದಾರೆ ಅಂತಂದ್ರೆ ಮುಹೂರ್ತ ಚಿಂತಾಮಣಿಯನ್ನು ಹೇಳಿದಾರೆ ಅವರು. ಈಗ ನಾನು ಅದ್ರ ಬಗ್ಗೆ ನೋಡೋಣ. ಹಣ ಹೂಡಿಕೆ ಮತ್ತು ವ್ಯಾಪಾರ ಕಾರ್ಯಗಳಿಗೆ ಶುಭಕರವಾದ ನಕ್ಷತ್ರಗಳು ಯಾವುದು ಅಂತ ಹೇಳಿದ್ರೆ, ಒಂದು ಧ್ರುವ ಸಂಜಗ್ನ ನಕ್ಷತ್ರಗಳು ಅಂತ ಬರುತ್ತೆ. ಅದು ಸ್ಥಿರ ಸ್ವಭಾವ, ದೀರ್ಘಕಾಲ ಹೂಡಿಕೆಗಳಿಗೆ ಉತ್ತಮವಾಗಿರ್ತಕ್ಕಂತಹ ನಕ್ಷತ್ರಗಳು. ಅದು ಯಾವುದು ಅಂತ ಹೇಳಿದ್ರೆ ರೋಹಿಣಿ, ಉತ್ತರ ಪಾಲ್ಗುಣಿ, ಉತ್ತರಾಷಾಢ, ಉತ್ತರ ಭಾದ್ರಪದ. ಈ ನಕ್ಷತ್ರಗಳಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಅದು ದೀರ್ಘಕಾಲ, ಲಾಂಗ್ ಟರ್ಮ್ ಬಿಟ್ಟರೆ ಒಳ್ಳೆ ರಿಟರ್ನ್ಸ್ ನ ಕೊಡುತ್ತೆ. ಮತ್ತೆ ಮೃದು ಸಂಜಕ ನಕ್ಷತ್ರಗಳು ಅಂತ ಕರೀತಾರೆ. ಈಗ ಶಾಂತ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲ. ಯಾವ್ದಾದ್ರು ಮದುವೆ ಮಾಡಬೇಕು ಅಂತಂದ್ರೆ, ಅದು ಸೈಟ್ ಮಾರ್ಬೇಕು, ಆ ದುಡ್ಡು ತಗೊಂಡ್ಬರ್ಬೇಕು ಅಂತಂದ್ರೆ ನಾವು ಮೃಗಶಿರ, ಚಿತ್ತ, ಅನುರಾಧ, ರೇವತಿ ನಕ್ಷತ್ರಗಳಲ್ಲಿ ನಾವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಈಗ ಮೇನು ವ್ಯಾಪಾರ ವ್ಯವಹಾರ ಕಾರ್ಯಗಳಿಗೆ ನಾವು ಹೂಡಿಕೆಯನ್ನ ಮಾಡಬೇಕು ಅಂತಂದ್ರೆ ಪುನರ್ವಸು, ಸ್ವಾತಿ, ಶ್ರವಣ, ಧನಿಷ್ಠ, ಶತಾಭಿಷ ನಕ್ಷತ್ರಗಳಲ್ಲಿ ನಾವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಈಗ ನಾವು ಇವಾಗ ಒಂದ್ಸತಿ ಹೂಡಿಕೆ ಮಾಡ್ತೀವಿ, ನಮಗೆ ತ್ವರಿತ ಫಲ ಬೇಕು. ವಿತಿನ್ 1 ವೀಕ್ ಅಥವಾ 1 ಮಂತ್ ಅಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ವಿತ್ ಪ್ರಾಫಿಟ್ ಲಾಭ ಬರಬೇಕು ಅಂತಂದ್ರೆ ನಾವು ಅಶ್ವಿನಿ, ಪುಷ್ಯ, ಹಸ್ತ ನಕ್ಷತ್ರಗಳಲ್ಲಿ ಹೂಡಿಕೆ ಮಾಡಬೇಕು. ವೀಕ್ಷಕರೇ, ಈಗ ಇನ್ನೊಂದು ಹಣ ಹೂಡಿಕೆ ಮಾಡಲು ಶುಭಕರ ತಿಥಿಗಳು ಅಂತ ಯಾವುದು ಅಂತ ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ತಿಥಿಗಳನ್ನ ಹಣಕಾಸಿನ ಕಾರ್ಯಗಳಿಗೆ ಅತ್ಯಂತ ಶುಭಕರವೆಂದು ಹೇಳಲಾಗಿದೆ. ವೀಕ್ಷಕರೇ, ಅದರಲ್ಲಿ ಜಯತಿಥಿಗಳು ಅಂದ್ರೆ ತೃತೀಯ, ಅಷ್ಟಮಿ, ತ್ರಯೋದಶಿ ಈ ತಿಥಿಗಳಲ್ಲಿ ಹೂಡಿಕೆ ಮಾಡಿದರೆ ವಿಜಯ ಮತ್ತು ಯಶಸ್ಸನ್ನ ನಮಗೆ ಆ ಹೂಡಿಕೆಯಿಂದ ಸಿಗುತ್ತೆ. ವೀಕ್ಷಕರೇ, ಮತ್ತೆ ಈ ಪೂರ್ಣ ತಿಥಿಗಳು ಪಂಚಮಿ, ದಶಮಿ ಮತ್ತು ಹುಣ್ಣಿಮೆ, ಪೂರ್ಣಿಮಾ ದಿನಗಳಲ್ಲಿ ನಾವು ಹೂಡಿಕೆಯನ್ನ ಮಾಡಿದರೆ ಖಂಡಿತವಾಗಿ ಆ ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ ಅದು ವೃದ್ಧಿ ಆಗಿ ಸಂಪತ್ತಿನ ಹೆಚ್ಚಳ ಸಮೇತ ಆಗುತ್ತೆ. ಓಕೆನಾ? ಇನ್ನೂ ಒಂದು, ಇಲ್ಲಿ ಕ್ಷಯ ತಿಥಿ ಮತ್ತು ಅತ್ಯಂತ ಅಶುಭ ತಿಥಿಗಳನ್ನ ನಾವು ತ್ಯಜಿಸ್ಬೇಕು. ಓಕೆನಾ? ಮತ್ತೆ ಇನ್ನೊಂದು, ಯಾವ ಲಗ್ನದಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಹಣ ಹೂಡಿಕೆ ಮಾಡುವ ಸಮಯದಲ್ಲಿ ಲಗ್ನವು ಸ್ಥಿರ ಮತ್ತು ಶುಭವಾಗಿರುವುದು ಅತ್ಯಂತ ಮುಖ್ಯ. ಸ್ಥಿರ ರಾಶಿಯಲ್ಲಿರ್ತಕ್ಕಂತಹ ಲಗ್ನಗಳು. ಈಗ ನಾನು ಆ ಲಗ್ನಗಳನ್ನ ನಾನು ಹೇಳ್ತೀನಿ. ಲಗ್ನ ಬಂದ್ಬಿಟ್ಟು ಡೈಲಿ 2.5 ಗಂಟೆಗೊಮ್ಮೆ ಚೇಂಜ್ ಆಗಿರುತ್ತೆ. ಯಾವ ಮೂಮೆಂಟ್ ಅಲ್ಲಿ ನಾವು ಹೂಡಿಕೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲಿ ಉತ್ತಮ ಲಗ್ನಗಳು ಋಷಭ, ಸಿಂಹ, ವೃಶ್ಚಿಕ, ಕುಂಭ ಇವು ಬಹಳ ಬೆಸ್ಟ್ ಲಗ್ನಗಳು. ಈ ಸ್ಥಿರ ಲಗ್ನಗಳಲ್ಲಿ ಹೂಡಿಕೆಗಳು ದೀರ್ಘಕಾಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಿಟ್ಟುಬಿಟ್ರೆ, ಈ ಲಗ್ನಗಳಲ್ಲಿ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಿಟ್ಟುಬಿಟ್ರೆ ಅದು ಒಳ್ಳೆ ರಿಟರ್ನ್ಸ್ ನ ಕೊಡುತ್ತೆ. ಮತ್ತೆ ಈ ವ್ಯಾಪಾರ ಮತ್ತು ಹಣಕಾಸು ಚಲನವಲನಕ್ಕೆ ಅನುಕೂಲಕರವಾದ ಲಗ್ನಗಳು. ಈ ವ್ಯಾಪಾರ ಮಾಡಕ್ ಹೂಡಿಕೆ ಮಾಡೋದು, ಈಗ ಸಾಲ ಕೊಡೋದು. ಸಾಲ ಯಾಕೆ ಕೊಡ್ತೀವಿ? ಅದು ಒಂದು ಹೂಡಿಕೆ ತಾನೆ, ಬಡ್ಡಿ ರಿಟರ್ನ್ಸ್ ಮಾಡೋಣ ಅಂತಾನೆ ನಾವು ಸಾಲ ಕೊಡೋದು. ಸೊ ಸಾಲ ಕೊಡಕ್ಕೆ, ವ್ಯಾಪಾರ ಉದ್ಯಮಗಳಲ್ಲಿ ನಾವು ಹೂಡಿಕೆಯನ್ನ ಮಾಡೋಕೆ
ಮಿಥುನ, ಕನ್ಯಾ, ಧನಸ್ಸು, ಮೀನ ಲಗ್ನಗಳು ಬಹಳ ಉತ್ತಮವಾಗಿರುತ್ತೆ ವೀಕ್ಷಕರೇ. ಮತ್ತು ಇವಾಗ ಗ್ರಹ ಸ್ಥಿತಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳೋಣ. ಹಣ ಹೂಡಿಕೆ ಮಾಡುವ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಬಹಳ ಮಹತ್ವವಾಗಿತ್ತು. ಗುರು ನಾವು ಇವಾಗ ಈ ಟೈಮಲ್ಲಿ ನಾನು ಯಾವ ಮುಹೂರ್ತದಲ್ಲಿ ನಾನು ವ್ಯಾಪಾರ ಆರಂಭಿಸ್ಬೇಕು, ಒಂದು ದೊಡ್ಡ ಮಾಲ್ ಓಪನ್ ಮಾಡ್ತಾ ಇದೀವಿ, ಒಳ್ಳೆ ಮುಹೂರ್ತ ಇಟ್ಕೊಡ್ರಿ ಅಂತ ಬರ್ತಾರೆ. ಅದು ಯಾವ ಮುಹೂರ್ತ ಅಂತಂದ್ರೆ, ಈಗ ಗ್ರಹ ಸ್ಥಿತಿಗಳು ಯಾವ ಸಮಯದಲ್ಲಿ ಗ್ರಹ ಸ್ಥಿತಿಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಗುರು ಮತ್ತು ಶುಕ್ರ ಅಂದ್ರೆ ಈ ಯಾವ್ದಾದ್ರು ವ್ಯಾಪಾರ ಅಂಗಡಿ ಇನಾಗ್ರೇಷನ್ ಟೈಮಲ್ಲಿ ಗ್ರಹ ಸ್ಥಿತಿಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಗುರು ಮತ್ತು ಶುಕ್ರ ಗ್ರಹಗಳು ಅಸ್ತವಾಗಿರುವ ಕಾಲವನ್ನ ತ್ಯಜಿಸ್ಬೇಕಾಗುತ್ತೆ. ಓಕೆನಾ. ಲಗ್ನದಲ್ಲಿ ಅಥವಾ ಲಗ್ನಕ್ಕೆ ಶುಭ ದೃಷ್ಟಿಯಲ್ಲಿ ಗುರು, ಶುಕ್ರ, ಬುಧ ಇದ್ದರೆ ಅದು ಅತ್ಯಂತ ಶುಭಕರ. ಲಗ್ನದಲ್ಲಿ ಇವ್ರು ಇರ್ಬೇಕು, ಇಲ್ಲ ಲಗ್ನದ ಮೇಲೆ ಇವ್ರ ದೃಷ್ಟಿ ಇರ್ಬೇಕು. ಓಕೆನಾ. ಚಂದ್ರನು ಬಲಿಷ್ಠವಾಗಿರಬೇಕು ಮತ್ತು ಪಾಪಗ್ರಹಗಳ ಪೀಡೆ ಎಲ್ಲಿರಬಾರದು. ಓಕೆನಾ. ಚಂದ್ರ ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿರ್ಬೇಕು. 2ನೇ ಭಾವಕ್ಕೆ ನಾವು ಧನಸ್ಥಾನ ಅಂತ ಕರಿತೀವಿ, 11ನೇ ಭಾವಕ್ಕೆ ನಾವು ಲಾಭಸ್ಥಾನ ಅಂತ ಕರಿತೀವಿ. ಧನಸ್ಥಾನ ಮತ್ತು ಲಾಭಸ್ಥಾನ ಬಲವಾಗಿರುವ ಸಮಯವನ್ನ ಆಯ್ಕೆ ಮಾಡುವುದು ಉತ್ತಮವಾಗಿರುತ್ತೆ. ಈ ಗೃಹ ಸ್ಥಿತಿ ಅಂತ ಬರುತ್ತೆ, ಭಾವಸ್ಥಿತಿ. ಇಲ್ಲಿ ಗಮನಿಸಬೇಕಾದಂತಹ ನಿಯಮಗಳು: ಹಣಕಾಸಿನ ಹೂಡಿಕೆ ಮುಹೂರ್ತದಲ್ಲಿ ಭವಗಳ ಸ್ಥಿತಿಯನ್ನ ಗಮನಿಸುವುದು ಬಹಳ ಮುಖ್ಯ. 2ನೇ ಭಾವ, ಅದನ್ನ ಧನಸ್ಥಾನ ಅಂತ ಕರಿತೀವಿ. ಅವತ್ತು ಏನಾದ್ರೂ ಒಂದು ವ್ಯಾಪಾರ ಇನಾಗ್ರೇಷನ್ ಟೈಮಲ್ಲಿ, ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಉದ್ಘಾಟನೆ ಮಾಡೋ ಟೈಮ್ನಲ್ಲಿ ನಾವು ಫಸ್ಟ್ ಆ ಟೈಮಿಗೆ ತಕ್ಕಂಗೆ 2ನೇ ಭಾವ ಯಾವ ರೀತಿ ಇರ್ಬೇಕಂತ ನಾವು ನೋಡ್ಬೇಕಾಗುತ್ತೆ. ಆ 2ನೇ ಭಾವದಲ್ಲಿ ಏನಕ್ಕೆ ನೋಡ್ಬೇಕು? 2ನೇ ಭಾವ ಬಂದ್ಬಿಟ್ಟು ಹಣದ ಸಂಗ್ರಹ ಮತ್ತು ಸಂಪತ್ತಿನ ಸೂಚಕ. 5ನೇ ಭಾವ ಹೂಡಿಕೆ, ಷೇರು ಮಾರುಕಟ್ಟೆ ಮತ್ತು ಬುದ್ಧಿ ಆಧಾರಿತ ಲಾಭ. 9ನೇ ಭಾವ ಭಾಗ್ಯ ಮತ್ತು ದೈವಾನುಗ್ರಹ. 10ನೇ ಭಾವ ವ್ಯಾಪಾರ ಮತ್ತು ಕಾರ್ಯ ಯಶಸ್ಸು. 11ನೇ ಭಾವ ಲಾಭ ಮತ್ತು ಆದಾಯ ವೃದ್ಧಿ. ನಾವು ಹೂಡಿಕೆ ಮಾಡ್ತಕ್ಕಂಥ ಟೈಮ್ನಲ್ಲಿ ನಾವು ಮುಹೂರ್ತ ಇಟ್ಕೊಟ್ಟಿರ್ತೀನಲ್ಲ, ಆ ಮುಹೂರ್ತದಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ಟೈಮ್ನಲ್ಲಿ ಯಾವ ರೀತಿ ಗ್ರಹ ಸ್ಥಿತಿಗಳು ಇರಬೇಕು ಅಂತಂದ್ರೆ 2, 5, 9, 10, 11 ಈ ಭಾವಗಳಲ್ಲಿ ಯಾವುದೇ ರೀತಿ ದೋಷಗಳು ಇರಬಾರ್ದು. ಓಕೆನಾ. ಇಂಥ ಒಂದು ಶುಭ ಮುಹೂರ್ತವನ್ನ ಸರಿಯಾಗಿ ಅಧ್ಯಯನ ಮಾಡಿ ಆ ಮೂಮೆಂಟ್ ಅಲ್ಲಿ ನಾವು ಹಣವನ್ನ ಹೂಡಿಕೆ ಮಾಡಬಹುದು ಅಥವಾ ಹೊಸ ವ್ಯಾಪಾರ ಉದ್ಯಮಗಳನ್ನ ಆರಂಭಿಸುವುದು ಬಹಳ ಮುಖ್ಯವಾಗಿರುತ್ತೆ ವೀಕ್ಷಕರೇ. ಇಷ್ಟು ಹೇಳ್ತಾ ಈ ಒಂದು ಸಂಚಿಕೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.